ಈ ಅಗ್ನಿ, ಈ 3 ಥರದ ಅಗ್ನಿಗಳೇನು? ಮತ್ತು ನಮ್ಮ ಆರೋಗ್ಯವಾಗಿ ನಾವಿರಬೇಕು ಅಂದರೆ ಇದರ ಪ್ರಾಮುಖ್ಯತೆ ಏನು? ಶಾಂತಿ ಅಗ್ನೌ ಮ್ರಿಯತೆ. ಅಗ್ನಿ ಶಾಂತಿ ಆಗ್ಬಿಟ್ರೆ ಮನುಷ್ಯ ಸಾಯ್ತಾನೆ. ಅಗ್ನಿ ಇದ್ರೆ ಅನಾಮಯವಾಗಿ ರೋಗರಹಿತನಾಗಿ ಚಿರಂಜೀವತಿ. ಆದ್ರಿಂದ ತಸ್ಮಾತ್ ಅಗ್ನಿ ನಿರುಚ್ಯತೆ. ಅಂಥದ್ದನ್ನ ಅಗ್ನಿ ಅಂತ ಕರೆದ್ರು. ನಿಮಗೆ ತುಂಬ ಅನಿಮಿಯಾ ಇದೆ ಹಾ. ಅಂತ ಹೇಳಿದ್ರು, ಅವಾಗ ಅವರೊಂದು ಐರನ್ ಟ್ಯಾಬ್ಲೆಟ್ಸು ಅಂತ ಬರ್ಕೊಡ್ತಾರೆ. ಈ ಆಯುರ್ವೇದದಲ್ಲಿ ಇದನ್ನು ಯಾವ ಥರ ನೋಡ್ತೀವಿ ನಾವು? ಬಹಳ ಅದ್ಭುತವಾಗಿ ನಿಮ್ಗೆ ಆಯುರ್ವೇದ ಗೊತ್ತಿದ್ದವರಂಗೆ ಪ್ರಶ್ನೆ ಕೇಳಿದೆ. ಮುಖ್ಯವಾಗಿ ರಸಧಾತು ಮೊದಲನೇ ಧಾತು. ರಸವಹನಾಂ ಸ್ರೋತಸಾನಾಂ ಹೃದಯೋರ್ಮೂಲಂ ದಶದಮನ್ಯ ಅಂತ. ಆಮಾಶಯದ ಅಂದರೆ ಏನು? ಆಮಾಶಯ ಅಂತಂದ್ರೆ ನಾವು ಅದನ್ನ ಅಬ್ಡಮನ್ ಅಂತ ಕನ್ಸಿಡರ್ ಮಾಡ್ಕೋಬಹುದು, ಅಥವಾ ಸ್ಟಮಕ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಎಲ್ಲಿ ಆಹಾರ ಪಚನವಾಗದ ಸ್ಥಿತಿಯಲ್ಲಿರ್ತದೆಯೋ ಅದು ಆಮಾಶಯ. ವೀಕ್ಷಕರೇ, ಈಗ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಒಳ್ಳೆ ಸ್ಥಿತಿವಂತರು, ದುಡ್ಡು ಕಾಸು ಎಲ್ಲ ಚೆನ್ನಾಗಿದೆ. ಹಾಗಾಗಿ ಅವ್ರೇನಂದರೆ ಒಳ್ಳೆ ಆರ್ಗ್ಯಾನಿಕ್ ಫುಡ್ಡು, ಆರ್ಗ್ಯಾನಿಕ್ ವೆಜಿಟೇಬಲ್ಸ್ನೇ ಮನೆಗೆ ತೊಗೊಂಡು ಬರ್ತಾರೆ. ತುಪ್ಪ, ಹಾಲು, ಮೊಸರು ಎಲ್ಲ ಬೇಕಾದಷ್ಟಿದೆ ಅವ್ರಿಗೆ. ದ್ರಾಕ್ಷಿ, ಗೋಡಂಬಿಗಳೆಲ್ಲ ಮನೆಯಲ್ಲಿ, ಬಾದಾಮಿ ಎಲ್ಲ ಇದೆ. ಒಳ್ಳೆ ಸ್ಥಿತಿವಂತರು. ಆಮೇಲೆ ಅಷ್ಟೇ ಏನೋ ವೀಕ್ ಆಗಿಲ್ಲ ಅವರು. ಅಂದರೆ ಅವರು ಒಂದು ಒಳ್ಳೆ ಚೆನ್ನಾಗಿ ಬೆಳಗ್ಗೆ ಎದ್ದೇಳ್ತಾರೆ, ವ್ಯಾಯಾಮ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೂ ಬೆಳಗ್ಗೆ ಹೇಳ್ತಿದ್ದಂಗೆ ಏನೋ ಒಂದು ಟಯರ್ಡ್ ಫೀಲಿಂಗ್ ಅನಿಸುತ್ತೆ, ಏನೋ ಬ್ಲೋಟೆಡ್ ಫೀಲಿಂಗ್ ಆಗುತ್ತೆ, ಮತ್ತು ವೀಕ್ನೆಸ್ ಅಂತ ಹೇಳ್ತಾರೆ. ಡಾಕ್ಟ್ರ್ ಹತ್ರ ಹೋದರೆ ಅವರೆಲ್ಲ ಬ್ಲಡ್ ರಿಪೋರ್ಟ್ ನೋಡಿಬಿಟ್ಟು ಎಲ್ಲ ಸರಿಗಿದೆ ಸರ್, ನಿಮಗೇನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಕಾರಣ ಇರ್ಬೋದು? ಯಾವ ಕಾರಣದಿಂದ ನಮಗೆ ಇದೆಲ್ಲ ಸರಿಗಿದ್ರೂ ಈ ಥರ ಆಗುತ್ತೆ? ಅದಕ್ಕೆ ಕಾರಣ ಏನಪ್ಪ ಅಂದರೆ, ನೀವು ಫುಡ್ ಎಲ್ಲ ಇದೆ, ನಿಮಗೆ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಇದೆ, ಫುಡ್ ಇದೆ, ದ್ರಾಕ್ಷಿ, ಗೋಡಂಬಿ ಎಲ್ಲ ಇದೆ. ಆದರೆ ಅದು ಟ್ರಾನ್ಸ್ಫಾರ್ಮ್ ಆಗ್ತಾ ಇಲ್ಲ, ಅದು ನಿಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇಲ್ಲ ಬಾಡಿಗೆ. ಈಗ ಒಂದು ಒಳ್ಳೆ ಪೆಟ್ರೋಲ್ ಕಾರ್ ಇದೆ, ಅದಕ್ಕೆ ನಾವು ಅದು ಮರಳು ಹಾಕಿದ್ರೆ ಓಡುತ್ತಾ? ಬರ್ನ್ ಆಗಲ್ಲ. ಅದು ಮರಳು ಪೆಟ್ರೋಲ್ ಆದರೆ ಬರ್ನ್ ಆಗುತ್ತೆ. ಆ ಬರ್ನ್ ಆಗದೇ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಕಾರ್ಗೆ. ಅದೇ ಥರ ನಮ್ಮ ದೇಹದಲ್ಲಿ ನಾವು ಏನೇ ಒಳ್ಳೆಯ ಆಹಾರ ನಾವು ತೊಗೊಂಡ್ರೂ ಅದು ಕನ್ವರ್ಟ್ ಆಗದೇ ಇದ್ದರೆ ಅದು ನಮಗೆ ಅನಾರೋಗ್ಯನೇ ಆಗುತ್ತೆ. ಈ ಒಂದು ವಿಷಯದ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನಾವು ಈ ಒಂದು ಆಯುರ್ವೇದ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಹೇಗೆ ನಮ್ಮ ಆಯುರ್ವೇದ ಇದು ಯಾವುದೋ ತಾತರಾಯನ ಕಾಲದ ಏನೋ ಒಂದು ಅಳಲೆ ಪಂಡಿತರು ಮಾಡಿರುವಂಥದ್ದು, ಏನೋ ಒಂದು ನಾಡಿ ನೋಡಿ ಏನೋ ಒಂದು ಹೇಳಿಬಿಡ್ತಾರೆ. ಆ ಥರದ್ದಲ್ಲ. ನಮ್ಮ ಏನಿವತ್ತು ಮಾಡರ್ನ್ ಸೈನ್ಸ್ ಇದೆ ಅದಕ್ಕಿಂತ ತುಂಬ ಅಡ್ವಾನ್ಸ್ ಆಗಿರುವಂತಹ ವಿಷಯ ಅನ್ನೋದನ್ನು ಪ್ರೂವ್ ಮಾಡೋದೇ ನಮ್ಮ ಉದ್ದೇಶ. ಅದಕ್ಕೆ ಏನೇನಿದೆ ನಮ್ಮ ಜೊತೆ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ನಿರಂಜನ್ ಹೆಗಡೆ ಅವರಿದ್ದಾರೆ. ನಿರಂಜನ್ ಅವರೇ, ತುಂಬ ತುಂಬ ಸುಸ್ವಾಗತ ಇವತ್ತಿನ ಪಾಡ್ಕಾಸ್ಟ್ಗೆ. ಡಾಕ್ಟರ್, ನಾವೀಗ ಡಯಾಗ್ರಾಮಲ್ಲಿ ನೋಡ್ತೀನಿ, ನಾನು ಇದನ್ನು ಸ್ವಲ್ಪ ಝೂಮ್ ಮಾಡ್ತೀನಿ. ಇಲ್ಲಿ ಅಗ್ನಿ ಅಂತ ಇದೆ. ಈ ಅಗ್ನಿನಲ್ಲಿ ಸಾಮಾನ್ಯ ನಾವು ಅಗ್ನಿ ಅಂದರೆ ನಮಗೆ ಜನರಲ್ ಆಗಿ ಓದಿರೋರಿಗೆ ಕೆಲವು ವಿಷಯ ಗೊತ್ತು, ಆಯಿತು. ಜಠರಾಗ್ನಿ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಅದರಲ್ಲಿ ಮೂರು ಥರ ಇದೆ. ಮಹಾಭೂತಾಗ್ನಿ ಅಂತಿದೆ, ಅದೇನೋ ಧಾತ್ವಗ್ನಿ ಅಂತ ಬೇರೆ ಇದೆ. ಈ ಅಗ್ನಿ, ಈ 3 ಥರದ ಅಗ್ನಿಗಳೇನು? ಮತ್ತು ನಮ್ಮ ಆರೋಗ್ಯವಾಗಿ ನಾವು ಇರಬೇಕು ಅಂದರೆ ಇದರ ಪ್ರಾಮುಖ್ಯತೆ ಏನು? ಬಹಳ ಅದ್ಭುತ ಪ್ರಶ್ನೆಗಳನ್ನು ಕೇಳಿದ್ರಿ. ನಿಮ್ಮ ಪ್ರಶ್ನೆಗಳಲ್ಲಿ ಉತ್ತರವನ್ನು ಕೂಡ ಹೇಳ್ಬಿಟ್ರಿ. ಕೆಲವು ಸರಿ ಏನಾಗಿದೆ, ನಾವು ಎಲ್ಲರನ್ನೂ ಕೂಡ ಕಾಯಿಲೆ ಬಂದವ್ರನ್ನ ರಕ್ತ ಪರೀಕ್ಷೆಗೋ ಮೂತ್ರ ಪರೀಕ್ಷೆಗೋ ಕಳಿಸ್ತೀವಿ. ಪರೀಕ್ಷೆಯಲ್ಲಿ ನಿಮಗೆ ವೈಟಮಿನ್ ಕಡಿಮೆ ಇದೆ, ಮಿನರಲ್ಸ್ ಕಡಿಮೆ ಇದೆ, ಪ್ರೋಟೀನ್ಸ್ ಕಡಿಮೆ ಇದೆ ಅಂತ ಬರುತ್ತೆ. ಡಾಕ್ಟ್ರು ಪ್ರೋಟೀನೋಸ್ ಅಂತ ಒಂದು ಪೌಡ್ರೋ ಏನೋ ಬರೆದ್ಬಿಡ್ತಾರೆ. ನಾವು ತಗೊಂಡಂತಹ ಪ್ರೋಟೀನು ದೇಹದಲ್ಲಿ ಪ್ರೋಟೀನ್ ಆಗಿ ಕನ್ವರ್ಟ್ ಆಗತ್ತೋ, ನಮ್ಮ ದೇಹದ ರಕ್ತಕ್ಕೆ ಆ ಪ್ರಕಾರವಾಗಿ ನಮಗೆ ಅದು ಸಿಗತ್ತೋ ಆಹಾರ ಅನ್ನುವಂಥ ಬಗ್ಗೆ 90% ಯೋಚನೆ ಮಾಡ್ತಾ ಇಲ್ಲ. ಅಲ್ಲೇ ಬಂದಿರೋಂಥದ್ದು ಈ ಕಾನ್ಸೆಪ್ಟ್ ಆಫ್ ಅಗ್ನಿ. ಅದರಿಂದ ಅಗ್ನಿಯ ಕಾನ್ಸೆಪ್ಟ್ಗೆ ಅದ್ಭುತವಾದಂಥ ಮಹತ್ವ ಇದೆ. ಮೂಲಭೂತವಾಗಿ ಆಯುರ್ವೇದದಲ್ಲಿ ಆಚಾರ್ಯ ಶಾರಂಗಧರರು ಅಂತಿದ್ದಾರೆ. ಅವರು ಅಗ್ನಿಯ ಪ್ರಮಾಣವನ್ನು ಕರೀತಾರೆ. ನಮ್ಮ ಗ್ರಹಣಿ ಅನ್ನುವಂತಹ ಒಂದು ಸಣ್ಣ ಅವಯವ ಇದೆ, ಅಂದರೆ ಸುಮಾರು ಸ್ಮಾಲ್ ಇಂಟೆಸ್ಟೈನ್ನ ಒಂದು ಹತ್ತಿರ ಬರ್ತದೆ. ಅಲ್ಲಿ ಬಿಂದು ಮಾತ್ರ ಪ್ರಮಾಣದ ಒಂದು ಅಗ್ನಿ ಇರ್ತದೆ. ಅದನ್ನು ಜಾಠರಾಗ್ನಿ ಅಂತ ಹೇಳ್ತಾರೆ. ನಾವು ತಗೊಂಡಂಥ ಆಹಾರವ ಮೂಲಭೂತವಾಗಿ ಅದಕ್ಕೆ ಹೋಗಿ ಅದರಿಂದ ಆಹಾರ ರಸ ಉತ್ಪತ್ತಿ ಆಗತ್ತೆ, ಆಮೇಲೆ ಮಲಗಳ ಉತ್ಪತ್ತಿ ಆಗತ್ತೆ. ಇದು ಮುಖ್ಯವಾದ ಅಂಶ. ಇಲ್ಲಿ ನೀವು ಧಾತ್ವಾಗ್ನಿ, ಭೂತಾಗ್ನಿ ಅಂತ ಕರೆದ್ವಲ್ಲ, ಮತ್ತು ಅದು ಬೇರೆ ಬೇರೆ ಯಾವುದೋ ಒಂದು ಅಗ್ನಿಗಳಲ್ಲ, ಜಾಠರಾಗ್ನಿಯ ಒಂದು ಭಾವವೇ. ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಧಾತುಗಳ ಫಾರ್ಮೇಷನ್ ಹೇಗಾಗ್ತದೆ ಅಥವಾ ಮಹಾಭೂತಗಳ ಒಂದು ಅಂಶ ಹೇಗಾಗ್ತದೆ ಅಂತ ಯೋಚನೆ ಮಾಡ್ಬೋದು. ನಾವು ಆಹಾರವನ್ನು ತಗೊಳ್ತಾ ಗಟ್ಟಿಯಾದ್ದು ತಗೋತೀವಿ, ದ್ರವ ಇರುವಂಥದ್ದು ತಗೋತೀವಿ, ಅಥವಾ ಬೇರೆ ಬೇರೆ ಐಸ್ ಕ್ರೀಮ್ ಥರದ್ದನ್ನು ತಗೋತೀವಿ. ಅಂದರೆ ಪಂಚಮಹಾಭೂತಗಳನ್ನೇ ಮತ್ತು ನಾವು ತಿಂತಾ ಇರ್ತೀವಿ.
ಆಯಾ ಭೂತಗಳ ಸಾಧರ್ಮ್ಯ ಅಂಶ ಇರುವಂಥ ಆಹಾರವನ್ನು ಆಯಾ ಪಂಚಮಹಾಭೂತ ಅಗ್ನಿಗಳು ಆರಾಮ್ ಮಾಡ್ತದೆ ಅಂತ. ಅಂದರೆ ದೇಹದಲ್ಲಿರುವಂತಹ ಪ್ರತಿಯೊಂದು ಕಾರ್ಯಚಟುವಟಿಕೆಯು ಅದ್ಭುತವಾಗಲಿಕ್ಕೆ ಅದ್ಭುತ ಎನರ್ಜಿಯನ್ನು ಸಪ್ಲೈ ಮಾಡೋದು ಯಾರಪ್ಪ ಕೇಳಿದರೆ ಈ ಅಗ್ನಿ. ಈ ಅಗ್ನಿ ಏನು ಮಾಡುತ್ತೆ ಅಂತಂದರೆ ಆಯುರ್ ವರ್ಣೋ ಬಲಂ ಸ್ವಾಸ್ಥ್ಯಂ ಉತ್ಸಾಹ ಉಪಚಯೋ ಪ್ರಭಾ ಓಜಸ್ ತೇಜೋ ಅಗ್ನಯ ಪ್ರಾಣಶ್ಚ ಉಕ್ತ ದೇಹಾಗ್ನಿ ಹೇತುಕಃ ಶಾಂತೆ ಅಗ್ನೌ ಮ್ರಿಯತೆ ಚಿರಂಜೀವತ್ಯನಾಮಯ ರೋಗಿ ಸ್ಯಾತ್ ವಿಕೃತೆ ಮೂಲಂ ತಸ್ಮಾತ್ ಅಗ್ನಿ ನಿರುಚ್ಯತೆ. ಏನೇನು ಕೆಲಸ ಅಂದರೆ ಆಯುಹು ಇದ್ರ ಮೇಲೆ ಡಿಪೆಂಡು, ವರ್ಣ ಬಲ ಸ್ವಾಸ್ಥ್ಯ ಉತ್ಸಾಹ ಎಂತೂಸಿಯಂ, ಉಪಚಯ ಅಂದರೆ ಗ್ರೋತ್, ಪ್ರಭಾ ನಮ್ಮ ಕಾಂಪ್ಲೆಕ್ಷನ್, ಓಜಃ ನಮ್ಮ ಸ್ಟ್ರೆಂತ್, ತೇಜ ವೀರ್ಯ, ಅಗ್ನಯ ಪ್ರಾಣಶ್ಚ ಉಕ್ತ ನಮ್ಮ ದೇಹದಲ್ಲಿ ಪ್ರಾಣ ಇದೆ ಅಂದರೆ ಅಗ್ನಿ ಜೀವಂತವಾಗಿದೆ ಅಂತ. ಶಾಂತೆ ಅಗ್ನೌ ಮ್ರಿಯತೆ ಅಗ್ನಿ ಶಾಂತಿ ಆಗ್ಬಿಟ್ರೆ ಮನುಷ್ಯ ಸಾಯ್ತಾನೆ. ಅಗ್ನಿ ಇದ್ರೆ ಅನಾಮಯವಾಗಿ ರೋಗರಹಿತನಾಗಿ ಚಿರಂಜೀವತಿ. ಆದ್ರಿಂದ ತಸ್ಮಾತ್ ಅಗ್ನಿ ನಿರುಚ್ಯತೆ ಅಂಥದ್ದನ್ನ ಅಗ್ನಿ ಅಂತ ಕರೆದ್ರು. ಇದು ಸಣ್ಣದಾಗಿ ಅಗ್ನಿಯ ಪ್ರಾಮುಖ್ಯತೆಯನ್ನು ತಿಳಿಸುತ್ತೆ. ಈ ಧಾತ್ವಗ್ನಿ ಅಂತ ಹೇಳಿದ್ರಿ, ಈ ಭೂತಾಗ್ನಿ ಅಂದ್ರೆ ಇದರದೇ ಇನ್ನೊಂದು ಅಂತ ಹೇಳಿದ್ರಿ, ಅದೇನು ಎಕ್ಸಾಕ್ಟ್ಲಿ ಹೇಳ್ಬೋದು? ಖಂಡಿತವಾಗಿಯೂ ನಮ್ಮ ದೇಹದಲ್ಲಿ ನಾವು ಆಹಾರವನ್ನು ತಿಂತೀವಿ. ನಾವು ರಸವನ್ನು ತಿನ್ನಲ್ಲ, ರಕ್ತವನ್ನು ತಿನ್ನಲ್ಲ, ಮಾಂಸವನ್ನು ತಿನ್ನಲ್ಲ. ಅದ ನಾವೇನು ತಿಂದಿದೀವ ಆ ವಿಷಯ ನಮ್ಮ ದೇಹದಲ್ಲಿ ಇರೋದಿಲ್ಲ. ಹೌದು, ನಮ್ಮಲ್ಲಿ ರಕ್ತ ಇರ್ತದೆ, ಮಾಂಸಖಂಡಗಳಿರ್ತದೆ, ಮೂಳೆಗಳು ಇರ್ತದೆ. ಆದರೆ ತಿನ್ನೋದು ಅನ್ನವೋ ಚಪಾತಿಯೋ ಪಲ್ಯನೋ ತಿಂತೀವಿ. ಇದು ಹೇಗಾಗತ್ತೆ? ಅದೇ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಈ 7 ವಿವಿಧವಾದ ಧಾತುಗಳಿಂದ ನಮ್ಮ ಶರೀರದ ಮಾರ್ಪಾಟಾಗ್ತದೆ. ಆ 7 ಧಾತುಗಳು ಏನಪ್ಪಾ ಅಂತಂದ್ರೆ ನಮ್ಮ ಶರೀರದಲ್ಲಿರುವಂತಹ ಬೇರೆ ಬೇರೆ ವಿಷಯಗಳು ಅಷ್ಟೇ. ಈಗ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಇಲ್ಲಿ ಧಾತುಗಳು ಲೈನ್ ಆಗಿ ಇಲ್ಲಿ ಬರೆದಿದ್ದಾರೆ. ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಅಂತಂದ್ರೆ ರಸದಿಂದ ಶುಕ್ರದ ಒಂದು ಅಸೆಂಬ್ಲಿ ಲೈನ್ ತರ ಕಾಣಿಸ್ತಾ ಇದೆ ನನಗೆ. ಕರೆಕ್ಟ್. ಸೊ ಇದನ್ನ ನಾವು ಸಪೋಸ್ ನನಗೆ ಯಾರೋ ಡಾಕ್ಟರ್ ಹತ್ರ ಹೋದೆ, ನಾನು ನಿಮಗೆ ತುಂಬಾ ಅನಿಮಿಯಾ ಇದೆ ಅಂತ ಹೇಳಿದ್ರು. ಅವಾಗ ಅವರೊಂದು ಐರನ್ ಟ್ಯಾಬ್ಲೆಟ್ಸ್ ಅಂತ ಬರ್ಕೊಡ್ತಾರೆ. ಈ ಆಯುರ್ವೇದದಲ್ಲಿ ಇದನ್ನ ಯಾವ ತರ ನೋಡ್ತೀವಿ ನಾವು? ಬಹಳ ಅದ್ಭುತವಾಗಿ ನಿಮ್ಗೆ ಆಯುರ್ವೇದ ಗೊತ್ತಿದ್ದವರಂಗೆ ಪ್ರಶ್ನೆ ಕೇಳಿದ್ರಿ. ಮುಖ್ಯವಾಗಿ ರಸಧಾತು ಮೊದಲನೇ ಧಾತು. ಓಕೆ, ರಸವಹನಾಂ ಸ್ರೋತಸಾನಾಂ ಹೃದಯೋರ್ಮೂಲಂ ದಶಧಮನ್ಯ ಅಂತ. ರಸವಹ ಸ್ರೋತಸ್ಸಿಗೆ ಹೃದಯ ಮೂಲ ಮತ್ತೆ 10 ಧಮನಿಗಳು ಅಂತ. ನೀವು ಹೇಳಿದ್ರಲ್ಲ, ಅನಿಮಿಯಾದಲ್ಲಿ ಈ ರಸಧಾತು ಕಡಿಮೆ ಇರ್ತದೆ, ಅದರಿಂದ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕಡಿಮೆ ತೋರಿಸ್ತದೆ, ಅವನಲ್ಲಿ ಓಜಸ್ಸು ಕಡಿಮೆ ಆಗ್ತದೆ, ತೇಜಸ್ಸು ಕಡಿಮೆ ಆಗ್ತದೆ, ಮೊಬ್ಬಾಗ್ತಾನೆ, ಉತ್ಸಾಹ ಇರೋದಿಲ್ಲ. ಎಲ್ಲ ಕಾರಣಗಳು ಆಹಾರದಿಂದ. ಆಹಾರ ರಸ, ಆ ಆಹಾರ ರಸ ಉತ್ಪತ್ತಿ ಆಗಿರ್ತದೆಯಲ್ಲ ಆಹಾರದಿಂದ, ಅದಕ್ಕೆ ಈ ರಸಧಾತ್ವಾಗ್ನಿ ಸೇರಿದಾಗ ರಸಧಾತು ಉತ್ಪತ್ತಿ ಆಗ್ತದೆ. ಯಾವಾಗ ಸರಿಯಾದ ರಸಧಾತು ಉತ್ಪತ್ತಿ ಆಗ್ತದೆಯೋ ಆವಾಗ ರಕ್ತ ಸರಿ ಇರ್ತದೆ, ಅನಿಮಿಯಾ ಆಗಲ್ಲ. ಹೀಗೆ ಉತ್ತರೋತ್ತರವಾಗಿ ರಸರಕ್ತದಿಂದ ಆ ರಸದ ಭಾವಕ್ಕೆ ರಕ್ತಧಾತ್ವಾಗ್ನಿ ಆಕ್ಟ್ ಆಗುತ್ತೆ, ರಕ್ತಧಾತು ಆಗುತ್ತೆ. ಮತ್ತೆ ಮಾಂಸಧಾತ್ವದ ಸಾಧರ್ಮ್ಯ ಅಂಶಕ್ಕೆ ಮಾಂಸಧಾತ್ವಾಗ್ನಿ ಆಕ್ಟ್ ಆಗುತ್ತೆ, ಮಾಂಸಧಾತು ಆಗುತ್ತೆ. ಹೀಗೆ ಉತ್ತರೋತ್ತರವಾಗಿ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಅಂತ 7 ಧಾತುಗಳು ಆಗುತ್ತೆ. ಅಂದ್ರೆ ಏನೇ ಬಂದ್ರು ರಸದಿಂದಾನೇ ಕೊನೆಗೆ ಬರಬೇಕು ಅಂತ? ಅಲ್ಲ, ಏನೇ ಬಂದ್ರು ಆಹಾರ ರಸದಿಂದಾನೇ ಬರಬೇಕು. ಆಹಾರ ರಸಕ್ಕೆ ಅಗ್ನಿ ಸರಿಯಾಗಿ ಆಕ್ಷನ್ ಆದಾಗ ಸಾಧರ್ಮ್ಯಾಂಶ ಬರ್ತದೆ. ನಾವು ಬರೀ ಊಟ ಮಾಡಿಬಿಟ್ರೆ ಸಾಕಾಗಲ್ಲ. ಈಗ ಈ ಐರನ್ ಟ್ಯಾಬ್ಲೆಟ್ ಏನೋ ನಾವು ತಗೊಂಡ್ಬಿಡ್ತೀವಿ, ಅಥವಾ ಐರನ್ ಇರುವಂಥದ್ದು ಹಾಲು ಜಾಸ್ತಿ ಕುಡೀರಿ, ಕಬ್ಬಿಣದ ಅಂಶ ಯಾವ್ಯಾವ ಪದಾರ್ಥಗಳಿದೆ ಅದನ್ನೆಲ್ಲ ಸೊಪ್ಪು ತಿನ್ನಿ, ಇದನ್ನೆಲ್ಲ ಹೇಳ್ತಾರೆ ನಮಗೆ. ನಾವು ಇದೆಲ್ಲ ತಿಂದರೂ ಕೂಡ ತಾವು ಹೇಳಿರೋದು ಇಲ್ಲಿ ಕನೆಕ್ಷನ್ನು, ಅದು ಡೈಜೆಸ್ಟ್ ಆಗಬೇಕು, ಅಬ್ಸರ್ವ್. ನಿಮಗೆ ರಸಧಾತುವಿನ ತೊಂದರೆ ಇದ್ರೆ ರಸಧಾತ್ವಾಗ್ನಿ ಸರಿ ಇರಬೇಕು, ಅಥವಾ ಅದನ್ನ ನಾವು ಸರಿ ಮಾಡಬೇಕು ವೈದ್ಯರು, ಆಗ ರಸಧಾತು ಚೆನ್ನಾಗಾಗತ್ತೆ. ರಕ್ತಧಾತುವಿನ ಸಮಸ್ಯೆ ಇದ್ರೆ ರಕ್ತಧಾತುವನ್ನು ಸರಿ ಮಾಡಬೇಕು. ಅದರಿಂದ ಧಾತುವಿಗೆ ಹೆಸರು ದೇಹ ಧಾರಣಾತ್ ಧಾತವಃ ಅಂತ. ನಮ್ಮ ಇಡೀ ದೇಹವನ್ನು ಧಾರಣೆ ಮಾಡುವಂಥದ್ದು ಧಾತು ಅಂತ, ಫಿಸಿಕಲ್ ಸ್ಟ್ರಕ್ಚರ್. ಈಗ ಮುಂದಿನ ಪ್ರಶ್ನೆ ನಂದು, ಕೊನೆಯದು ಇವತ್ತಿನ ಎಪಿಸೋಡಲ್ಲಿ. ಈ ಆಮ ಅಂತ ಇಲ್ಲೊಂದು ವರ್ಡ್ ಇದೆ. ಈ ಆಮ ಅಂದ್ರೆ ಏನು? ಅಂದ್ರೆ ಈಗ ಇದೇ ಲೈನಲ್ಲಿ ಇದ್ದೀವಿ ನಾವು, ಅಸೆಂಬ್ಲಿನಲ್ಲಿ. ಇದ್ರ ಬಗ್ಗೆ ಯಾಕೆಂದ್ರೆ ಇದು ಎಲ್ಲ ರೋಗಗಳಿಗೆ ಸಂಬಂಧಪಟ್ಟಿದ್ದು ಅಂತ ತಾವು ನನಗೆ ಹೇಳ್ತಾ ಇದ್ದೀರಿ. ಈ ಫುಲ್ ಇಲ್ಲಿಂದ ಮುಂದೆ ನೆಕ್ಸ್ಟ್ ಎಲ್ಲ ಪೂರ್ತಿ ಡಯಾಗ್ರಾಮ್ ಶುರು ಆಗೋದು ಬರೀ ರೋಗಗಳ ಬಗ್ಗೆ. ಈ ಆಮದಿಂದ ಕೆಳಗಡೆ ಇರೋದೆಲ್ಲ ಬರೀ ರೋಗಗಳು. ಹಾಗಾಗಿ ಆಮ ಅಂದ್ರೆ ಏನು? ಏನಾಗ್ತಿದೆ ಅಂದ್ರೆ ಆಯುರ್ವೇದವನ್ನ
ಒಂದಷ್ಟು ತಾಸುಗಳಲ್ಲೇ ಪೂರ್ಣ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ನೀವು ಹೊರಟಿದ್ದೀರಿ ಅಂತ. ನಾ ಆಗಲೇ ಹೇಳಿದೆ, ಆಹಾರ ತಿಂತೀವಿ, ಅದರಿಂದ ಆಹಾರ ರಸ ಆಗುತ್ತೆ ಜಾಠರಾಗ್ನಿಯಿಂದ, ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆಗ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಇವೆಲ್ಲ ಸಪ್ತಧಾತುಗಳು ಆಯಾ ಅಗ್ನಿಯಿಂದ ಆಗತ್ತೆ ಅಂತ. ಎಲ್ಲರೂ ಸರಿ ಇರಬೇಕು ಅಂತ ಇಲ್ಲಲ್ಲ, ಎಲ್ಲದಕ್ಕೂ ಎರಡು ವಿಷಯ ಇದೆ, ಒಂದು ಗುಣ ಮತ್ತೊಂದು ದೋಷ. ಅಗ್ನಿ ಸರಿ ಇದ್ದಾಗ ಇವೆಲ್ಲ ಆಗತ್ತೆ, ಅಗ್ನಿ ಸರಿ ಇಲ್ಲದೆ ಇದ್ದಾಗ ಏನಾದ್ರು ಒಂದು ಆಗ್ಬೇಕಲ್ಲ. ನೀವು ತಿನ್ನೋದ್ ಬಿಡ್ತೀರಾ? ತಿನ್ನೋದ್ ಬಿಡಲ್ಲ. ನೀವು ತಿಂತಾನೆ ಇರ್ತೀರಿ. ಅಗ್ನಿ ಚೆನ್ನಾಗಿದ್ರೆ ಇವೆಲ್ಲವೂ ಆರಂಭ ಆಗ್ತದೆ, ಇದ್ರೆಲ್ಲ ಉತ್ಪತ್ತಿ ಆಗ್ತದೆ. ನೀವು ತಿಂತಾ ಇರ್ತೀರಿ, ನಿಮ್ಮ ದೇಹದ ಅಗ್ನಿ ಚೆನ್ನಾಗಿಲ್ಲ ಅಂತಂದ್ರೆ ಆಗೋದು ಆಮ, ಅಜೀರ್ಣ ಅಂತ ನಮಗೆ ಗೊತ್ತು. ಅಜೀರ್ಣದ ಮೊದಲನೇ ಹಂತ ಆಮ. ಊಷ್ಮಣೋ ಅಲ್ಪ ಬಲತ್ವೇನ ಧಾತುಂ ಆದ್ಯಂ ಅಪಾಚಿತಂ ದುಷ್ಟಂ ಆಮಾಶಯಗತಂ ರಸಮಾಮಂ ಪ್ರಚಕ್ಷತೆ. ಊಷ್ಮಣೋ ಅಲ್ಪ ಬಲತ್ವೇನ, ಊಷ್ಮ ಅಂದ್ರೆ ಅಗ್ನಿ ಅಂತ ಅರ್ಥ, ಅಗ್ನಿಯ ಪರ್ಯಾಯ ಪದ ಅದು. ಅದರ ಅಲ್ಪ ಬಲದಿಂದ ಆದ್ಯ ಧಾತು, ಮೊದಲನೇ ಧಾತುವೇ ಅಪಾಚಿತಂ, ಪಚನ ಸರಿಯಾಗೋದಿಲ್ಲ. ದುಷ್ಟಂ ಆಮಾಶಯಗತಂ, ಅದು ದುಷ್ಟವಾಗಿ ಆಮಾಶಯದಲ್ಲಿ ಕೂರ್ತದೆ, ಅದನ್ನು ನಾವು ಆಮ ಅಂತ ಕರಿತೀವಿ. ಆಮಾಶಯದ ಅಂದ್ರೆ ಏನು? ಆಮಾಶಯ ಅಂತಂದ್ರೆ ನಾವು ಅದನ್ನ ಅಬ್ಡಮನ್ ಅಂತ ಕನ್ಸಿಡರ್ ಮಾಡ್ಕೋಬಹುದು, ಅಥವಾ ಸ್ಟಮಕ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಎಲ್ಲಿ ಆಹಾರ ಪಚನವಾಗದ ಸ್ಥಿತಿಯಲ್ಲಿ ಇರ್ತದೆಯೋ ಅದು ಆಮಾಶಯ. ಅಲ್ಲೇ ಕೂತ್ಕೊಂಡು ಪಚನದ ಆರಂಭ ಆಗ್ತಾ ಇದೆ ಅಂತಂದ್ರೆ, ಪಚನದ ಆರಂಭ ಆಗಿದೆ ಅಂದ್ರೆ ಅದು ಪಶ್ಚಿಮಾನಾಶಯ. ಎಲ್ಲಿ ಪಕ್ವ ಆಯ್ತು ಅಂದ್ರೆ ಅದು ಪಕ್ವಾಶಯ. ಅಂದ್ರೆ ಸ್ಟೊಮಕ್ ಅನ್ನ ಆಮಾಶಯ ಅಂತ ಕನ್ಸಿಡರ್ ಮಾಡಿ, ಸ್ಮಾಲ್ ಇಂಟೆಸ್ಟೈನ್ ಅನ್ನ ಪಶ್ಚಿಮಾನಾಶಯ ಅಂತ ಕನ್ಸಿಡರ್ ಮಾಡಿ, ಲಾರ್ಜ್ ಇಂಟೆಸ್ಟೈನ್ ಅನ್ನ ಪಕ್ವಾಶಯ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಆಯುರ್ವೇದದಲ್ಲಿ ಅರ್ಥ ಮಾಡ್ಕೋಬಹುದು. ಮುಖ್ಯವಾಗಿ ಆಮಾಶಯದಲ್ಲಿ ಕುತ್ಕೊಂಡಂತಹ ಆಮ ಆಶಯ, ಆಮಾಶಯ. ಆಮ ಎಲ್ಲಿರ್ತದೆಯೋ ಅದು ಟಾಕ್ಸಿನ್ಸ್ ಅಂತ ಹೇಳ್ಬೋದು. ತಿಂದಂತಹ ಆಹಾರವನ್ನು ನಾವು ಆಮ ಅಂತಲೇ ಕರಿತೀವಿ. ಆದ್ರೆ ಜೀರ್ಣ ಆಗಿ ಅದು ಪಕ್ವಾದಾಗ ಅದು ಆಮ ಆಗಿರಲ್ಲ, ಅಜೀರ್ಣ ಆಗಿ ಹಾಗೆ ಉಳ್ಕೊಂಡ್ರೆ ಅದು ಆಮ. ಅದು ಎಲ್ಲ ರೋಗಕ್ಕೆ ಕಾರಣ ಆಗ್ತದೆ. ಆಯ್ತಾ? ಆಹಾರಸ್ಯ ರಸಶೇಷೋ ಯೋನ ಪಕ್ವಾಗ್ನಿಲಾಗವಾತ್ ಸಮೂಲಂ ಸರ್ವರೋಗಾಣಾಂ ಆಮ ಇತ್ಯಭಿಧೀಯತೆ. ಸಮೂಲಂ ಸರ್ವರೋಗಾಣಾಂ, ಅದು ಎಲ್ಲಾ ರೋಗಗಳಿಗೂ ಮೂಲ. ಮತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ತಿಂತ ಹೇಗೆ ಊಟ ಮಾಡ್ತೀವಿ? ಒಂದು ಹೋಟೆಲ್ಗೆ ಹೋದ್ರೆ ಬಿಸಿ ಬಿಸಿ ಆಹಾರ ಬೇಕು, ಒಳ್ಳೊಳ್ಳೆ ರುಚಿಯಾದ ಇರಬೇಕು, ಮನೆಯಲ್ಲಿ ನೀವು ಕೇಳ್ತೀವಿ. ಬಟ್ ಆಮ ಅದು ರುಚಿಯಾಗಿರೋದಿಲ್ಲ, ಅದು ಕೆಟ್ಟದಾಗಿರ್ತದೆ ಅನ್ನೋದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವಿಪಕ್ವಂ, ಅಸಂಯುಕ್ತಂ, ದುರ್ಗಂಧಂ, ಬಹುಪಿಚ್ಚಿಲಂ, ಸದನಂ ಸರ್ವಗಾತ್ರಾಣಂ. ಸದನಂ ಸರ್ವಗಾತ್ರಾಣಂ, ಗಾತ್ರ ಅಂದ್ರೆ ರೋಗಗಳು. ಸರ್ವಗಾತ್ರಗಳಿಗೂ ಸರ್ವ ರೋಗಗಳಿಗೂ ಕಾರಣ ಯಾವುದು ಅಂದ್ರೆ, ಯಾವುದು ಮನೆಯಪ್ಪ ಅಂದ್ರೆ ಆಮ ಅಂತ. ಅದರಿಂದ ಅಗ್ನಿಯ ಒಂದು ಅಂಶವೇ ಆಮ. ಅಗ್ನಿ ಸರಿ ಇಲ್ಲ ಅಂದ್ರೆ ಆಮ, ಅಗ್ನಿ ಸರಿ ಇದೆ ಅಂದ್ರೆ ಧಾತು ಮತ್ತೆ ಪುಷ್ಟಿ. ಹೀಗೆ ಅರ್ಥ ಮಾಡ್ಕೋಬಹುದು. ಮೂಲಭೂತವಾಗಿ ಜಾಠರಾಗ್ನಿಯ ಕಾನ್ಸೆಪ್ಟ್ ನಲ್ಲಿ ಜಾಠರಾಗ್ನಿ ಅದ್ಭುತವಾಗಿ ಆಗ್ತಿದೆ ಅಂತಂದ್ರೆ ನಮ್ಮ ಪಚನಾದಿ ಕ್ರಿಯೆಗಳು ಚೆನ್ನಾಗಿ ಆಗ್ತಾ ಇದೆ, ನಮಗೆ ಶಕ್ತಿ ಬಂದಿದೆ, ಎನರ್ಜಿ ಬಂದಿದೆ. ಆಮೇಲೆ ರಸರಕ್ತ ಮಾಂಸ ಮೇದ ಧಾತುಗಳು 7 ಧಾತುಗಳು ಅದ್ಭುತವಾಗಿ ಆಗ್ತಾ ಇದೆ. ಆ ಅಗ್ನಿ ಸರಿ ಇಲ್ಲ, ಅದು ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನಾವು ತಿಂದಂತ ಆಹಾರ ಆಮವಾಗಿ ಕನ್ವರ್ಟ್ ಆಗುತ್ತೆ, ಅದು ಎಲ್ಲ ರೋಗಗಳಿಗೂ ಕಾರಣ ಆಗ್ತದೆ. ದಿಸ್ ಇಸ್ ದ ಮೇನ್ ಕಾನ್ಸೆಪ್ಟ್. ಆದ್ರಿಂದ ತಿಂದಂತ ಆಹಾರ ಪಚನ ಆಗುವಂತೆ ನೋಡ್ಕೊಳ್ಳುವಂಥದ್ದು ಅಗ್ನಿ, ಅಗ್ನಿಯನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ದು. ಫ್ಯಾಂಟಾಸ್ಟಿಕ್ ಸರ್, ನನಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಯಿತು. ಅಂದರೆ ಈ ಒಂದು ಎಲ್ಲದಕ್ಕೂ ಕನೆಕ್ಷನ್ನು, ಅಗ್ನಿಗೆ ಅದು ನಾವು ಊಟ ಮಾಡಿದ್ದನ್ನು ಅದು ಕರೆಕ್ಟಾಗಿ ನಮ್ಮ ದೇಹದ ಭಾಗಗಳಾದರೆ ಆವಾಗ ಅದು ಕರೆಕ್ಟಾಗಿ ನಾವು ಆರೋಗ್ಯವಾಗಿ ಇರ್ತೀವಿ. ರಸದಿಂದ ಶುಕ್ರದವರೆಗೆ ಎಲ್ಲ ಧಾತುಗಳಾಗಿ ಅದು ಬಾಡಿ ಪಾರ್ಟ್ಸ್ ಆದರೆ ಕನ್ಸ್ಟ್ರಕ್ಟಿವ್ ಆಗಿ ನಮಗೆ ಎಲ್ಲ ಪ್ರಾಬ್ಲಮ್ ಆಗಲ್ಲ. ಅದನ್ನು ಸರಿಯಾಗಿಲ್ಲ ನಮ್ಗೆ ಅಗ್ನಿ ಅಂದರೆ ಅದು ಉಳ್ಕೊಂಡು ಬಿಡುತ್ತೆ. ನೀವು ಹೇಳಿದ್ರಿ ಸ್ಮಾಲ್ ಇಂಟೆಸ್ಟೈನಲ್ಲಿ, ಅಬ್ಡಮನಲ್ಲಿ, ಲಾರ್ಜ್ ಇಂಟೆಸ್ಟೈನಲ್ಲಿ, ಸ್ಟೊಮಕ್ ಎಲ್ಲ ಕಡೆ ಅದು ಉಳ್ಕೊಳ್ತು. ಎಲ್ಲಿ ಉಳ್ಕೊಳ್ತು ಅಂದರೆ ಅಲ್ಲಿ ಶುರು ಮಾಡ್ತು ನಮಗೆ ರೋಗಗಳು ಶುರು ಆಯಿತು ಅಂತ ತಾವು ಹೇಳಿದ್ರಿ. ಸೊ ಇನ್ನು ಹೇಗಿದೆ ಸರ್ ಅಂದ್ರೆ, ರಸದಿಂದ ರಕ್ತದ ಉತ್ಪತ್ತಿ ಎಷ್ಟು ಸೈಂಟಿಫಿಕ್ ಆಗಿದೆ ಅಂತಂದ್ರೆ, ಇದು 9 ಅಂಜಲಿ ಆದ್ರೆ ಇದು 8 ಅಂಜಲಿ ಅಂತ. ಓಹೋ, ಆಯ್ತಾ? ಇದಕ್ಕಿಂತ ಕಡಿಮೆಯೇ ಪ್ರಮಾಣದಲ್ಲಿ ಬೇರೆ ಬೇರೆ ಧಾತುಗಳು ಉತ್ಪತ್ತಿ ಆಗತ್ತೆ. ದೇಹದಲ್ಲಿರುವಂತ ರಸಧಾತುವೇ ಜಾಸ್ತಿ, ರಸಧಾತುಕ್ಕಿಂತ ಜಾಸ್ತಿ ಆಹಾರ. ಹಾಗೆ ಅಂದ್ರೆ ಅದು ಸೈಂಟಿಫಿಕ್ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅದ್ರ ವಿವರಣೆ ಅಷ್ಟು ಚೆನ್ನಾಗಿದೆ ಅಂತ. ಅಂದರೆ ಒಂದ್ರದ್ದು ಎಸೆನ್ಸ್ ಇನ್ನೊಂದು ಅಂತ ಹೇಳಿದ್ರು. ಅಂದರೆ ಈಗ ಒಂದು 100 ಗ್ರಾಮ್ಸ್ ಊಟ ಮಾಡಿದರೆ ಅದರಲ್ಲೊಂದು 10 ಗ್ರಾಮ್ಸು, 5 ಗ್ರಾಮ್ಸು, 2 ಗ್ರಾಮ್ಸು ರಸ ಬಂತು ಅಂತ ಅನ್ಕೋಬೋದು. ಅದರಲ್ಲಿ 1/10 or 1 ಅದು ಮತ್ತೆ ರಕ್ತ ಆಯಿತು. ಆ ಥರ ನಾವು ಕಡಿಮೆ ಮಾಡ್ತಾ ಬರುತ್ತೆ. ಅದರಿಂದ
ಶುಕ್ರ ಅನ್ನುವಂಥದ್ದು ಬಹಳ ಕಡಿಮೆ ನಾವು ಸ್ಪರ್ಮಿಗೆ ಕನ್ವರ್ಟ್ ಮಾಡಿದ್ರೆ, ಓ. ಅಥವಾ ಓಜಸ್ ಅನ್ನುವಂಥದ್ದು ಶುಕ್ರದ ಇನ್ನೊಂದು ಅಂಶ. ಓ, ಅಂದ್ರೆ ಬಿಂದು ಹೈಲಿ ಪ್ರಮಾಣದಲ್ಲಿ ಇರುತ್ತೆ, ಕಾನ್ಸಂಟ್ರೇಟೆಡ್ ಅಂಡ್ ಇರುತ್ತೆ. ವೆರಿ ವೈರಲ್ ವಿರಿಲಿಟಿ ಅಂತ ಹೇಳ್ತೀವಿ ನಾವು. Reality, ಹೌದು. ಓ, ಎಕ್ಸ್ಟ್ರಾಡಿನರಿ, ಬ್ಯೂಟಿಫುಲ್ ಸರ್. ಸೊ ಈ ಒಂದು ವಿಷಯನ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಇವತ್ತು. ಮುಂದೆ ನಾನು ಹಿಂಗೆ ಕಂಟಿನ್ಯೂ ಮಾಡೋದಾದರೆ ಮುಂದಿನ ಎಪಿಸೋಡಲ್ಲಿ, ಯಾಕೆಂದರೆ ನಮಗೆ ಇದಿಷ್ಟು ಗೊತ್ತಾಯಿತು, ಈ ಹೇಳಿದ್ರಿ ನೀವು ಆಮ ಒಂದು ಬರುತ್ತೆ ಅಂತ. ಈ ಆಮ ಏನಾದರೂ ಬ್ಲಾಕ್ ಆಯಿತು ಅಂತಂದರೆ, ಈ ಮಲದ ಬಗ್ಗೆ ನಾವು ಹೇಳೋದಾದರೆ ಯಾವ ಥರ ಆಚೆಗೆ ಹೋಗುತ್ತೆ, ನಾವು ಅನ್ಡೈಜೆಸ್ಟೆಡ್ ವೇಸ್ಟ್ ನಮ್ಮ ದೇಹದಿಂದ ಹೋಗುತ್ತೆ, ಅದು ಹೋದರೆ ಆರೋಗ್ಯ, ಹೋಗದೇ ಇದ್ದರೆ ಅನಾರೋಗ್ಯ ಅನ್ನೋದು ಎಲ್ಲ ಡಾಕ್ಟ್ರುಗಳು ಹೇಳುವಂತಹ ಕಾನ್ಸೆಪ್ಟು. ಇದ್ರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತಾ, ಖಂಡಿತವಾಗಿ. ಇದೊಂದು ತುಂಬ ಅದ್ಭುತವಾಗಿ ಬರ್ತಾ ಇದೆ ಡಾಕ್ಟರ್. ತಾವು ಅದನ್ನು ಚೆನ್ನಾಗಿ ಕನೆಕ್ಟ್ ಮಾಡಿ ನಮಗೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇದೊಂದು ಡಯಾಗ್ರಾಮು, ಇದೊಂದು ಅದ್ಭುತವಾಗಿ ಸೈಂಟಿಸ್ಟ್ಗಳು ಮಾಡಿಕೊಟ್ಟಿದ್ದಾರೆ ನಮಗೆ, ಆದರೆ ಅದು ನಮ್ಗೆ ಅರ್ಥ ಆಗಲ್ಲ. ತಾವು ಕೂತು ಇದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ನಮ್ಗೆ ಅದು ಕನೆಕ್ಟ್ ಆಗ್ತಾ ಇದೆ. ತುಂಬ ತುಂಬ ಧನ್ಯವಾದಗಳು. ಖಂಡಿತ, ಅವಕಾಶಕ್ಕೂ ಧನ್ಯವಾದ.